ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಈ 10 ಶುಭ ಘಟನೆಗಳು ನಡೆಯುವುದು. ಕನಸಿನಲ್ಲಿ ಹಾವು ನೋಡಿದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟುಕೊಳ್ಳುವುದು ಸಾಮಾನ್ಯ. ಆದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಎಂಬುದು ನಿಮಗೆ ತಿಳಿದಿದೆಯಾ? ಹಾವು ಯಾವ ರೀತಿ ಕಾಣಿಸಿಕೊಂಡರೆ ಶುಭ? ಶ್ರೀ ಆದಿಶಕ್ತಿ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ. ಕನಸಿನಲ್ಲಿ ಹಾವು ಅಥವಾ ಹಾವಿನ ಕನಸು ಬಿದ್ದರೆ ಅದು ನಮಗೆ ಭವಿಷ್ಯದ ಬಗ್ಗೆ ಶುಭ ಮತ್ತು ಅಶುಭ 2 ಸೂಚನೆಗಳನ್ನು ನೀಡುತ್ತದೆ. ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಯಾವೆಲ್ಲ ಶುಭ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಸತ್ತ ಹಾವಿನ ಕನಸು. ನಿಮ್ಮ ಕನಸಿನಲ್ಲಿ ಹಾವು ಸತ್ತ ಹಾಗೆ ಕಾಣಿಸಿಕೊಂಡರೆ ರಾಹು ದೋಷದಿಂದ ಉಂಟಾದ ಎಲ್ಲ ತೊಂದರೆಗಳನ್ನು ನೀವು ಎದುರಿಸಿ ಅದರಿಂದ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಶುಭ ಸಮಯ ಆರಂಭವಾಗಿದೆ ಎಂದರ್ಥ. ಕನಸಿನಲ್ಲಿ ಹೊಳೆಯುವ ಹಾವು. ರಾತ್ರಿ ಮಲಗಿದ್ದಾಗ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟ ತೆರೆಯುವ ಸಂಕೇತವಾಗಿದೆ. ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನೂ ಸೂಚಿಸುತ್ತದೆ. ಅಡಗಿಕೊಳ್ಳುವ ಹಾವಿನ ಕನಸು. ನಿಮ್ಮ ಕನಸಿನಲ್ಲಿ ಹಾವು ಎಲ್ಲೋ ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮನ್ನು ನೋಡಿದ ನಂತರ ಅದು ಅಡಗಿಕೊಂಡಂತೆ ಕನಸು ಬಿದ್ದರೆ ಆಗ ಪಿತೃದೇವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂದು ಪೊರೆ ತೆಗೆಯುತ್ತಿರುವ ಹಾವಿನ ಕನಸು. ನಿಮ್ಮ ಕನಸಿನಲ್ಲಿ ಹಾವೊಂದು ತನ್ನ ಪೊರೆಯನ್ನು ತೆಗೆಯುತ್ತಿರುವಂತೆ ಕನಸು ಕಂಡರೆ ಅದು ಆಸ್ತಿ ಸಂಪಾದನೆಯ ಮೊತ್ತವಾಗಿದೆ. ಈ ಕನಸು ನೀವು ಶೀಘ್ರದಲ್ಲೇ ಸಂಪತ್ತನ್ನು ಪಡೆದುಕೊಳ್ಳುತ್ತೀರಿ ಎಂದು ಅರ್ಥ. ಭೂಮಿಯನ್ನು ಅಗೆಯುವಾಗ ಹಾವು. ನೀವು ಯಾವುದೋ ಕೆಲಸಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದರೆ ಆ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಂತೆ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆದುಕೊಳ್ಳುತ್ತೀರಿ ಎನ್ನುವುದನ್ನು ಸೂಚಿಸುತ್ತದೆ. ಇದು ಧನಾಗಮನದ ಸೂಚನೆ. ಬಿಳಿ ಹಾವು ಕಚ್ಚುವ ಕನಸು. ಬಿಳಿ ಹಾವನ್ನು ಕನಸಿನಲ್ಲಿ ನೋಡುವುದು ಮತ್ತು ಬಿಳಿ ಹಾವು ಕನಸಿನಲ್ಲಿ ಕಚ್ಚುವುದು ಮಂಗಳಕರವೆಂದು ಹೇಳಲಾಗುತ್ತದೆ. ಇದರಿಂದ ಸಾಕಷ್ಟು ಹಣ ಸಿಗುತ್ತದೆ. ಇದು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾವು ಕಚ್ಚಿದಂತೆ ಕನಸು. ಕನಸಿನಲ್ಲಿ ಹಾವು ಕಡಿತದಿಂದ ಸಾಯುವುದು ದೀರ್ಘಾಯುಷ್ಯವನ್ನು ಪಡೆಯುವುದು ಸೂಚನೆಯಾಗಿದೆ. ಇಂತಹ ಕನಸುಗಳು ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ. ಆದರೆ ಈ ಕನಸಿಗೆ ಹೆದರುವ ಅವಶ್ಯಕತೆ ಇಲ್ಲ. ಕನಸಿನಲ್ಲಿ ಹಾವು ಕಚ್ಚುವುದು. ಕನಸಿನಲ್ಲಿ ಹಾವು ಕಚ್ಚಿದರೆ ಅದು ನಿಮ್ಮ ಗೆಲುವು ಮತ್ತು ಶತ್ರುಗಳ ಸೋಲಿನ ಮಾಹಿತಿಯಾಗಿದೆ. ಹಾವು ಕಚ್ಚಿದಂತೆ ಕನಸು ಬೀಳುವುದು ಕೇವಲ ನಿಮ್ಮ ದೀರ್ಘಾಯುಷ್ಯದ ಸೂಚನೆ ಮಾತ್ರವಲ್ಲ, ನಿಮ್ಮ ಗೆಲುವಿನ ಸೂಚನೆಯೂ ಆಗಿದೆ. ಹಾವು ತಲೆಯ ಮೇಲೆ ಕುಳಿತಂತೆ ಕನಸು. ಕನಸಿನಲ್ಲಿ ಹಾವು ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಎಂಬುದರ ಸಂಕೇತ. ಹಾವು ನುಂಗಿದಂತೆ ಕನಸು. ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದಂತೆ ದೃಶ್ಯ ಕಾಣಿಸಿಕೊಂಡರೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಇದರಿಂದ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಕನಸಿನಲ್ಲಿ ಹಾವನ್ನು ಕೊಲ್ಲುವುದು. ನಿಮ್ಮ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಮತ್ತು ನೀವು ಆ ಕನಸಿನಲ್ಲಿ ಹಾವನ್ನು ಕೊಂದಂತೆ ಕಾಣಿಸಿಕೊಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಮಂಗಳಕರ ಸಂಕೇತವಾಗಿದೆ. ಅಂತಹ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ನಿಮ್ಮ ಶತ್ರುಗಳನ್ನು ಗೆಲ್ಲಲಿದ್ದೀರಿ ಎಂದು ಅರ್ಥ. ಹಾವುಗಳ ಸಮೂಹ. ಅನೇಕ ಜನರು ಆಗಾಗ್ಗೆ ನಾನು ನಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡಿದ್ದೇವೆ ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ನಿಮ್ಮ ಕನಸಿನಲ್ಲಿ ಹಾವುಗಳ ಹಿಂಡನ್ನು ನೀವು ನೋಡಿದರೆ ಅದನ್ನು ಅಶುಭ ಸಂಕೇತವೆಂದು ಹೇಳಲಾಗುತ್ತದೆ. ಅಂತಹ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವುದು ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ಕಪ್ಪು ಹಾವು. ನಿಮ್ಮ ಕನಸಿನಲ್ಲಿ ಕಪ್ಪು ಹಾವು ಕಾಣಿಸಿಕೊಂಡರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಕಪ್ಪು ಹಾವನ್ನು ನೋಡುವುದು ಎಂದರೆ ನೀವು ಕೆಲವು ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಅದರಿಂದ ಮುಕ್ತಿ ಹೊಂದುತ್ತೀರಿ ಎಂದು. ಇದಲ್ಲದೆ ಈ ರೀತಿಯ ಕನಸು ನಿಮ್ಮ ಗೌರವವನ್ನು ಇಳಿಕೆ, ಸಂಪತ್ತಿನ ನಷ್ಟವನ್ನು ಸಹ ಸೂಚಿಸುತ್ತದೆ. ಕನಸಿನಲ್ಲಿ ಹಾವು ಓಡುವುದು. ಉದ್ಯೋಗಸ್ಥರು ತಮ್ಮ ಕನಸಿನಲ್ಲಿ ಹಾವುಗಳು ತಮ್ಮ ಹಿಂದೆ ಓಡುತ್ತಿರುವುದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಅವರ ಕೆಲಸವು ಮೆಚ್ಚುಗೆ ಪಡೆಯುತ್ತದೆ ಎಂದರ್ಥ. ಇದರೊಂದಿಗೆ ಯಶಸ್ಸು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತದೆ. ಮತ್ತೊಂದೆಡೆ ಅಂತಹ ಕನಸು ಅನಾರೋಗ್ಯದ ವ್ಯಕ್ತಿ ಅಥವಾ ಅವನ ಕುಟುಂಬದ ಸದಸ್ಯರಿಗೆ ಬಿದ್ದರೆ ಅನಾರೋಗ್ಯದ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ದುಃಖದಿಂದ ಪರಿಹಾರವನ್ನು ಪಡೆಯುತ್ತಾನೆ ಎಂದರ್ಥ. ಕಂದು ಬಣ್ಣದ ಹಾವು.
ನಿಮ್ಮ ಕನಸಿನಲ್ಲಿ ಕಂದು ಬಣ್ಣದ ಹಾವು ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದರ್ಥ. ನೀವು ಯಶಸ್ಸನ್ನು ಪಡೆಯಬಹುದು. ಮತ್ತೊಂದೆಡೆ ನಿಮ್ಮ ಹಾಸಿಗೆ ಕೆಳಗೆ ಕಂದು ಹಾವು ಇದೆ ಎಂದು ಕನಸು ಬಿದ್ದರೆ ನೀವು ತುಂಬ ಚಿಂತಿತರಾಗಿದ್ದೀರಿ ಎಂದರ್ಥ. ಮತ್ತೊಂದೆಡೆ ಕಂದು ಬಣ್ಣದ ಹಾವು ನಿಮ್ಮ ಕನಸಿನಲ್ಲಿ ನಿಮ್ಮ ಮೇಲೆ ದಾಳಿ ಮಾಡಿದರೆ ಅದು ನೀವು ತೊಂದರೆಗೆ ಸಿಲುಕುವ ಸಂಕೇತವಾಗಿದೆ. ಕನಸಿನಲ್ಲಿ ಹಾವು. ಕನಸಿನಲ್ಲಿ ನೀವು ನಿಮ್ಮ ಕೈಯಲ್ಲಿ ಹಾವನ್ನು ಹಿಡಿದಿರುವಂತೆ ಕನಸು ಕಂಡರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಿದೆ ಎಂದರ್ಥ. ಅಂತಹ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ಅಂತಹ ಕನಸಿನಲ್ಲಿ ಕೈಯಲ್ಲಿ ಬಿಳಿ ಹಾವನ್ನು ನೋಡುವುದು ಹೆಚ್ಚು ಮಂಗಳಕರ. ಹಳದಿ ಹಾವು. ಕನಸಿನಲ್ಲಿ ಹಳದಿ ಹಾವನ್ನು ನೋಡುವುದು ಒಳ್ಳೆಯ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ, ದುಃಖದಿಂದ ಸಂತೋಷದೆಡೆಗೆ ಬರುವುದನ್ನು ಇದು ಸೂಚಿಸುತ್ತದೆ. ಕನಸಿನಲ್ಲಿ ಬರುವ ಹಾವು ಸವಾಲುಗಳ ಸಂಕೇತವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಹಾವು ಕಂಡರೆ ನೀವು ಅನೇಕ ಸವಾಲುಗಳನ್ನು ಎದುರಿಸಲಿದ್ದೀರಿ. ಹಾಗಾಗಿ ನೀವು ನಿಮ್ಮನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬೇಕು. ಕನಸಿನಲ್ಲಿ ಹಾವು ಬೆನ್ನಟ್ಟಿದಂತೆ ಕಾಣಿಸಿದರೆ. ಕನಸಿನಲ್ಲಿ ನೀವು ಹಾವನ್ನು ಬೆನ್ನಟ್ಟಿದಂತೆ ಕಾಣಿಸಿದರೆ ನೀವು ಯಾವುದೋ ವಿಷಯದ ಬಗ್ಗೆ ಎದುರುತ್ತಿದ್ದೀರಿ ಎಂದು ಅರ್ಥ. ಅಂತಹ ಕನಸುಗಳನ್ನು ಕಾಣುವುದು ಅಶುಭದ ಸಂಕೇತವಾಗಿದೆ. ಅಂತಹ ಕನಸುಗಳನ್ನು ಕಂಡಾಗ ಸ್ವಲ್ಪ ಜಾಗರೂಕತರಾಗಿರಿ. ಕನಸಿನಲ್ಲಿ ಹಾವು ಎಡೆಬಿಚ್ಚಿ ನಿಂತಂತೆ ಕಂಡರೆ. ನಿಮ್ಮ ಕನಸಿನಲ್ಲಿ ಎಡೆಬಿಚ್ಚಿ ನಿಂತಹ ಹಾವನ್ನು ಕಂಡರೆ ಅಂತಹ ಕನಸನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ಮುಂದೆ ನಿಮಗೆ ಒಳ್ಳೆಯ ಆಸ್ತಿ ಸಿಗುತ್ತದೆ ಎಂದು. ಇದಕ್ಕೆ ಭಯಪಡುವ ಅಗತ್ಯವಿಲ್ಲ. ಹಾವುಗಳ ಕನಸು ಕಂಡಾಗ ಈ ಪರಿಹಾರಗಳನ್ನು ಮಾಡಿ. ಜ್ಯೋತಿಷ್ಯದಲ್ಲಿ ಹಾವುಗಳ ಆಗಮನವನ್ನು ಶಿವನ ಸಂಕೇತವೆಂದು ಹೇಳಲಾಗುತ್ತದೆ. ಹಾವುಗಳು ಶಿವನ ಕುತ್ತಿಗೆಯ ಸುತ್ತ ಕುಳಿತುಕೊಳ್ಳುತ್ತವೆ. ಹಾಗಾಗಿ ನೀವು ಅಂತಹ ಕನಸುಗಳು ಬಿದ್ದಾಗ ನೀವು ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ಶಿವಾಲಯವಿದ್ದರೆ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಬಂದರೆ ನಿಮಗೆ ಬೀಳುವಂಥ ಕನಸುಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.